ನಮಸ್ಕಾರ ಸ್ನೇಹಿತರೆ. ನಮ್ಮ ಯಶಸ್ಸಿಗೆ ಅಡಚಣೆ ಆಗುವಂತಹ ಈ ಕಾರಣಗಳನ್ನು ಹಿಂದೆ ಬಿಟ್ಟು ಬಿಡಿ. ಅಂತರಂಗದ ಭಯ. ಚಾಣಕ್ಯರ ಪ್ರಕಾರ ಭಯವು ವ್ಯಕ್ತಿಯನ್ನು ಆಂತರಿಕವಾಗಿ ದುರ್ಬಲಗೊಳಿಸುವ ಪ್ರಮುಖ ಅಂಶ. ಯಾವುದೇ ಹೊಸ ಕಾರ್ಯವನ್ನು ಪ್ರಾರಂಭಿಸುವಾಗ ಅಥವಾ ನಿರ್ಧಾರ ತೆಗೆದುಕೊಳ್ಳುವಾಗ ಉದ್ಭವಿಸುವ ಭಯವು ವ್ಯಕ್ತಿಯ ಸಾಮರ್ಥ್ಯವನ್ನು ಮರೆಮಾಡುತ್ತದೆ. ಈ ಭಯವೇ ಅವನು ಮುಂದೆ ಹೆಜ್ಜೆ ಇಡುವುದನ್ನು ತಡೆಯುತ್ತದೆ. ಆದ್ದರಿಂದ ಯಶಸ್ಸಿನ ಮಾರ್ಗದಲ್ಲಿ ಮೊದಲ ಹೆಜ್ಜೆಯೇ ಈ ಭಯವನ್ನು ಜಯಿಸುವುದು. ನಿಮ್ಮ ಅಂತರಂಗದಲ್ಲಿ ತುಂಬ ಭಯಪಟ್ಟು ಮಾಡುವ ಕೆಲಸ ಯಶಸ್ವಿ ಆಗುವುದಿಲ್ಲ. ಯಾವುದೇ ಕೆಲಸವನ್ನು ಧೈರ್ಯದಿಂದ ಮಾಡಬೇಕು. ಇತರರ ಅಭಿಪ್ರಾಯದ ಭೀತಿ. ಸಮಾಜದಲ್ಲಿ ಇತರರು ತಮ್ಮ ಬಗ್ಗೆ ಏನು ಯೋಚಿಸಬಹುದು ಎಂಬ ಚಿಂತೆಯು ಅನೇಕರ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ. ಚಾಣಕ್ಯರು ಇದನ್ನು ಯಶಸ್ಸಿನ ಮಾರ್ಗದಲ್ಲಿ ದೊಡ್ಡ ಅಡಚಣೆ ಎಂದು ಗುರುತಿಸಿದ್ದಾರೆ. ಇತರರ ಅಭಿಪ್ರಾಯಗಳಿಗೆ ಅತಿಯಾಗಿ ಮಹತ್ವ ನೀಡುವ ಬದಲು ನಿಮ್ಮ ಅಭಿಪ್ರಾಯಕ್ಕೆ ಮಹತ್ವ ನೀಡಿ ಕಾರ್ಯಗಳನ್ನು ನಿರ್ಭಯವಾಗಿ ಮಾಡುವುದು ಯಶಸ್ವಿ ಜೀವನದ ರಹಸ್ಯ. ಸೋಮಾರಿತನದ ಪ್ರವೃತ್ತಿ. ಜೀವನದಲ್ಲಿ ಯಾವುದೇ ರೀತಿಯ ಸಾಧನೆಗೆ ಕಷ್ಟಪಟ್ಟು ದುಡಿಯುವ ಮನೋಭಾವ ಅತ್ಯಗತ್ಯ. ಚಾಣಕ್ಯರು ಸೋಮಾರಿತನವನ್ನು ಮನುಷ್ಯನ ಅವನತಿಗೆ ಕಾರಣವಾದ ಪ್ರಮುಖ ಅಂಗ ಎಂದು ವರ್ಣಿಸಿದ್ದಾರೆ. ನಿರಂತರವಾದ ಪರಿಶ್ರಮ ಮತ್ತು ಕೆಲಸದ ಪ್ರತಿಷ್ಠೆಯೇ ಯಶಸ್ಸನ್ನು ತಪ್ಪದೆ ತಂದು ನೀಡುತ್ತದೆ. ಸೋಮಾರಿತನವು ಅವಕಾಶಗಳನ್ನು ನಾಶಪಡಿಸುವ ಶತ್ರು ಎಂಬುದು ಚಾಣಕ್ಯರ ತತ್ವ. ಅಹಂಕಾರದ ಮನೋಭಾವ. ಅಹಂಕಾರವು ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಮಂಕುಗೊಳಿಸುವ ಒಂದು ದೋಷ. ತಾನು ಎಲ್ಲವನ್ನೂ ತಿಳಿದಿದ್ದೇನೆ, ಯಾರೂ ಕೂಡ ನನಗೆ ಸರಿಸಮಾನರಿಲ್ಲ ಎಂಬ ಭಾವನೆಯು ಹೊಸ ತಿಳುವಳಿಕೆ ಮತ್ತು ಅನುಭವಗಳಿಂದ ಕಲಿಯುವ ಮಾರ್ಗವನ್ನು ಅಡ್ಡಗಟ್ಟುತ್ತದೆ. ಚಾಣಕ್ಯರು ಅಹಂಕಾರವನ್ನು ವ್ಯಕ್ತಿತ್ವ ವಿಕಾಸದ ದೊಡ್ಡ ಶತ್ರು ಎಂದು ಪರಿಗಣಿಸಿದ್ದಾರೆ. ವಿನಮ್ರತೆ ಮತ್ತು ಸದ್ಗುಣಗಳು ಜೀವನದಲ್ಲಿ ಸತತವಾಗಿ ಏಣಿಯ ಮೆಟ್ಟಿಲು ಏರುವಂತೆ ಮಾಡುತ್ತದೆ. ಆಚಾರ್ಯ ಚಾಣಕ್ಯರ ಈ 4 ತತ್ವಗಳು ವ್ಯಕ್ತಿತ್ವ ವಿಕಾಸ ಮತ್ತು ಯಶಸ್ಸಿನ ಮಾರ್ಗದಲ್ಲಿ ಅತ್ಯಂತ ಮಹತ್ವಪೂರ್ಣವಾದವು. ಭಯ, ಇತರರ ಅಭಿಪ್ರಾಯ, ಚಿಂತೆ, ಸೋಮಾರಿತನ ಮತ್ತು ಅಹಂಕಾರ ಈ 4 ಅಭ್ಯಾಸಗಳನ್ನು ತ್ಯಜಿಸುವುದರ ಮೂಲಕ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಿದೆ. ಚಾಣಕ್ಯರ ಈ ನೀತಿ ಸೂತ್ರಗಳು ಕೇವಲ ಪ್ರಾಚೀನ ಜ್ಞಾನವಲ್ಲ, ಬದಲಾಗಿ ಇಂದಿನ ಆಧುನಿಕ ಜೀವನ ಶೈಲಿಗೂ ಅನ್ವಯಿಸುವ ಶಾಶ್ವತ ಸತ್ಯಗಳಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.